ನಮಸ್ಕಾರ ರೀ ಎಲ್ಲರಿಗೂ. ಮೊದಲು ಏನು ಮಾಡ್ತಾಯಿದ್ದೀವಿ ನಾವು, ಎಲ್ಲರೇ ಊರಿಗೆ ಹೊಂಟಾಗ ಬುತ್ತಿ ಕಟ್ಕೊಂಡು ಏನರ ಮಾಡ್ಕೊಂಡು ಹೋಗ್ತಿದ್ದೀವಿ. ಈಗ ಎಲ್ಲಿ ಹೋಗಿರ್ತಾರಲ್ಲ ಅಲ್ಲೇ ಹೋಟೆಲ್ದಾಗ ನೋಡ್ಕೊಂಡು ತಿಂದು ಬರ್ತೀವಿ. ಆದ್ರೆ ನೀವು ಇನ್ನೂ ಹಂಗೆ ಮೊದಲಿನಂಗೆ ಫಾಲೋ ಮಾಡಿ ಎಲ್ಲರೂ ಕೂಡಿ ತಿಂದು ಬರ್ತಿದ್ರಿ ಅಂದ್ರೆ ನೀವು ಲಕ್ಕಿ ಅದಿರಿ ಅಂಥೇಳಿ ಅರ್ಥ ರೀ. ಹಾಗಾದ್ರೆ ಇವತ್ತಿನ ಮಿಡ್ದಾಗ ಎರಡು ಭಾಳ ಮಸ್ತಾಗಿರುವಂತಹ ಒಂದು ದಾಲ್ ಬರ್ತಾ ಮತ್ತು ದಾಲ್ ಚಟ್ನಿಯನ್ನು ನಾವು ತೋರಿಸ್ಕೊಡೋರಿದ್ದೇವೆ ರೀ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಈ ಎರಡು ರೆಸಿಪಿ ಭಾಳ ಮಸ್ತ್ ಆಕಾವು ನೋಡಕ್ರೆ ಬರ್ರಿ. ಮೊದಲಿಗೆ ಒಂದು ಪಾನ್ನಾಗ ಎಣ್ಣೆ ಕಾಯಕ್ಕಿಟ್ಟೆ. ಎಣ್ಣೆ ಕಾದಾದ ನಂತರ ಒಂದು ಸ್ವಲ್ಪ ಇಂಗು, ಹಂಗೆ ಜೀರಿಗೆ, ಒಂದು 2-3 ಬೆಳ್ಳುಳ್ಳಿ ಎಸಳನ್ನು ಹಾಕಿದ್ದೀವಿ. ಅದಾದ ನಂತರ ಕರಿಬೇವನ್ನು ನಾವಿಲ್ಲಿ ಸೇರಿಸಿದ್ದೀವಿ. ಆಮೇಲೆ ಒಣ ಕೆಂಪು ಮೆಣಸಿಕಾಯಿ ಒಂದು 5 ನಾವಿಲ್ಲಿ ಹಾಕಿ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ತಿದ್ದೀವಿ. ಈ ಒಂದು ಚಟ್ನಿ ಐತಿರಲ್ಲ, ನೀವು ಯಾವಾಗ ಬೇಕಾದ್ ಮಾಡ್ಕೋಬೋದು, ಯಾವಾಗ ಬೇಕಾದ್ ಮಾಡಿ ಎಲ್ಲಿ ಬೇಕಾದ್ರೆ ತೊಗೊಂಡು ಹೋಗ್ಬೋದು ಐತಿರಲ್ಲ. ಆಮೇಲೆ ಮುಂದಿದಕ್ಕೆ ನಾವೇನು ಮಾಡಿದ್ದೀವಿ, ಇಲ್ಲಿ 1/4 ಕಪ್ ನಾವಿಲ್ಲಿ ಏನು ಹಾಕಿದ್ದೀವಿ, ತೊಗರಿ ಬೇಳೆಯನ್ನು ಸೇರಿಸಿದ್ದೀವಿ. ತೊಗರಿ ಬೇಳೆ ರೀ, ಸ್ವಲ್ಪ ನೋಡ್ಕೊಂಡು ಏನು ಮಾಡಬೇಕು, ನೀವು ಬರಬ್ಬರಿಯಾಗಿ ಫ್ರೈ ಮಾಡಬೇಕು. ಅಂದ್ರೆ ಬಹಳದಕ್ಕೆ ಏನಲ್ಲ, ಸ್ವಲ್ಪ ರೋಸ್ಟ್ ಮಾಡಿದ್ರೆ ಸಾಕು. ಅದಾದ ನಂತರ ಅದಕ್ಕೆ ಒಂದಿಟ್ಟು ಅರಿಶಿನ ಪುಡಿ ರೀ, ಈ ಕಡೆ ಹುಣಸೆಹಣ್ಣನ್ನು ನೆನೆಯಕ್ಕೆ ಇಟ್ಟಿದ್ದೀವಿ. ಅರಿಶಿನ ಪುಡಿ ಹಾಕಿದ ನಂತರ ಈ ಬೇಳೆಯನ್ನು ಅದ್ರಾಗ ಕರೆಕ್ಟಾಗಿ ನೀವು ಮಿಕ್ಸ್ ಮಾಡ್ಕೋತ ಬರಬ್ಬರಿಯಾಗಿ ಅವನ್ನ ನೀವು ಕರೆದ ತಗೊಂಬಿಡ್ರಿ. ಭಾಳ ತಗೊಂಡು ಸ್ವಲ್ಪ ಹುರಿದ್ರೆ ಸಾಕು ಎಣ್ಣೆ ಒಳಗೆ ತೀತಿರಲ್ಲ. ಇದಾದ ನಂತರ ಮುಂದಕ್ಕೆ ಏನು ಮಾಡೋರಿ, ಆ ಎಣ್ಣೆ ಎಲ್ಲ ಆ ಕಡೆ ಸರಿಸಿಬಿಡ್ರಿ. ಆಮೇಲೆ ಈ ಬ್ಯಾಳಿ ಮತ್ತು ಮೆಣಸಿಕಾಯಿ ಎದಿರ್ತಾರಲ್ಲ ಅವನ್ನ ನಾವು ಮಿಕ್ಸರ್ ಜಾರ್ದಾಗ ಹಾಕಿ ಅದ್ರ ಜೊತೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾವಿಲ್ಲಿ ಸೇರಿಸಿ, ಅದ್ರ ಜೊತೆ ಸ್ವಲ್ಪ ಅಂದ್ರೆ ಸ್ವಲ್ಪ ಸಕ್ಕರೆಯನ್ನು ನಾವಿಲ್ಲಿ ಸೇರಿಸೋಣ ರೀ. ಇದಾದ ನಂತರ ಇದನ್ನು ನಾವೇನು ಮಾಡಬೇಕು, ಗಿರ್ರ ಅಣಿಸಿ ಪೌಡ್ರ್ ಚಟ್ನಿಯನ್ನು ಮಾಡ್ಕೊಂಡು ಬರ್ಬೇಕ್ರಿ. ಈ ರೀತಿಯಾಗಿ ನಾವು ರೆಡಿ ಮಾಡಿ ತೊಗೊಂಡು ಬರ್ಬೇಕು, ಗೊತ್ತಾದ್ರಲ್ಲ. ಇನ್ನು ಬರ್ರಿ, ಈ ಒಂದು ಚಟ್ನಿ ಆಲ್ಮೋಸ್ಟ್ ರೆಡಿ ಆಗಿದೆ. ಇದನ್ನು ನೀವು ಹಿಂಗನೂ ಇಟ್ಕೋಬೋದು ರೀ. ಇಲ್ಲ ಅಂತಂದ್ರೆ ಬೇಕಂದ್ರೆ ಆ ಎಣ್ಣೆ ಇರ್ತದ್ರಲ್ಲ, ಆ ಇದೇಗ ಏನು ಪಾನ್ನಾಗ ನಾವು ಎಲ್ಲ ಇವು ರೋಸ್ಟ್ ಮಾಡಿದ್ದೀವ್ರಲ್ಲ ಅದ್ರಲ್ಲೇ ನೀವು ಮಿಕ್ಸ್ ಮಾಡ್ಕೊಳ್ಬಹುದು. ಕಂಪಲ್ಸರಿ ಅಂತೇನಿಲ್ಲ, ಮಾಡಬೇಕು ಅಂತ ಏನೂ ಇಲ್ಲರಿ. ಅದು ನೆನಪಿಟ್ಕೋರಿ, ನೀವು ಮಾಡಬೇಕು ಎಣ್ಣೆ ಒಳಗೆ ಅಂತೇಳಿ ಎಣ್ಣೆ ಬಿಟ್ಬಿಟ್ರೆ ನಡೆದು ಬಿಡ್ತೈತಿ. ಮುಂದಕ್ಕೆ ಇದನ್ನು ನಾವು ಇಲ್ಲಿ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇದು ಆದ ನಂತರ ನಾವೇನು ಮಾಡಬೇಕು, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾವು ಸೇರಿಸೋಣ. ಅದಾದ ನಂತರ ಹುಣಸೆಹಣ್ಣು ನೆನೆಕ್ಕೆ ಇಟ್ಟಿದ್ದೀವ್ರಲ್ಲ ಆ ಹುಣಸೆಹಣ್ಣಿನ ರಸವನ್ನು ಸ್ವಲ್ಪ ಇಲ್ಲಿ ನಾವು ಹಾಕೋಣ. ಹಾಕಿದ ನಂತರ ಕಂಪ್ಲೀಟಾಗಿ ಮಿಕ್ಸ್ ಮಾಡೋಣ. ಆ ಎಣ್ಣೆ ಹಾಕ್ಲಾರ್ದ ಡೈರೆಕ್ಟ್ ನೀವು ಹುಣಸೆಹಣ್ಣಿನ ರಸ ಹಾಕಿದ್ರೂ ನಡೀತಿತ್ತು. ಹಿಂಗೂ ಮಾಡ್ಕೊಳ್ಬೋದು ರೀ, ಇಲ್ಲ ಹಂಗೂ ಮಾಡ್ಕೊಬೋದು. ಹಿಂಗೆ ಮಾಡಿ ಉಂಡಿಗತ್ಲೆ ಮಾಡಿ ನೀವು ಎಲ್ಲಿ ಬೇಕಾದಲ್ಲಿ ತೊಗೊಂಡು ಹೋಗ್ಬೋದು. ಭಾಳ ಮಸ್ತಾಗಿರುವಂತಹ ಒಂದು ಚಟ್ನಿ, ಏಕದಮ್ ಮಸ್ತ್ ಅಂದ್ರೆ ಮಸ್ತ್ ಆಕೈತೆ ರೀ. ಐತ್ರಲ್ಲ, ಈ ರೀತಿಯಾಗಿ ನೀವು ಮಾಡಿಟ್ರಿ ಅಂತಂದ್ರೆ ಅದೇನು ಭಾಳ ಖಾರ ಇರಂಗಿಲ್ಲ, ಭಾಳ ಇದನ್ನು ಇರಂಗಿಲ್ಲ ರೀ. ಎಲ್ಲರೂ ಆಲ್ಮೋಸ್ಟ್ ಇಷ್ಟಪಟ್ಟು ತಿಂತಾರೆ. ಇದ್ರ ಜೊತೆ ಒಂದು ಬೆಸ್ಟ್ ಕಾಂಬಿನೇಷನ್ ಹೇಳ್ತಾನೆ ಕೇಳ್ರಿ. ಅಗಳಗಳಾಗಿ ಹಿಂಗೆ ಬರುವಂಥ ಅನ್ನ, ಅದರ ಮೇಲೆ ಈ ಚಟ್ನಿ, ಅದಾದ ಮೇಲೆ ಅದರ ಜೊತೆ ಒಂದು ಈಟು ತುಪ್ಪ ಹಚ್ಕೊಂಡು ತಿನ್ನಿರಿ. ಏಕದಮ್ ಅಂದರೆ ಏಕದಮ್ ಫಸ್ಟ್ ಕ್ಲಾಸ್ ಅನಿಸ್ತತಿ, ಗೊತ್ತಾದ್ರಲ್ಲ. ಹಿಂಗೆ ಇದನ್ನು ಮುರಿದ ಆಮೇಲೆ ಅನ್ನದ ಜೊತೆ ಕಲ್ಸ್ಕೊಂಡು ತಿನ್ನಿರಿ, ಮಸ್ತ್ ಅನಿಸ್ತತಿ. ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಇದ್ದಾಗ ಹೇಳಿದ್ರಲ್ಲ. ಹಾಗಾದ್ರೆ ಈ ರೆಸಿಪಿ ನಿಮಗೆ ಇಷ್ಟ ಆಗೈತಿ ಅಂಥೇಳಿ ಅನ್ಕೊತೀವಿ. ಇದು ಒಂದೇ ರೀತಿಯ ರೆಸಿಪಿ. ಇದನ್ನು ನೀವು ಆರಾಮ್ಸಿರಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ರೀ. ಇನ್ನು ನಾವು ದಾಲ್ ಬರ್ತಾಕ್ಕೆ ಹೋಗೋಣ. ಆ ಬರ್ತಾ ನೋಡಕ್ರೆ ಬರ್ರಿ. ಬರ್ತಾ ಹೆಂಗೆ ರೀ ಅಂತಂದ್ರೆ, ಇಲ್ಲಿ ನಾವು 1/4 ಕಪ್ ನಾವಿಲ್ಲಿ ಚನ್ನಂಗಿ ಬೇಳೆ ಅಥವಾ ಕೆಂಪು ಬೇಳೆ, ಮಸೂರ್ ದಾಲ್ ಅಂತ ಕರಿತೀವಿ, ಇವನ್ನ ತೊಳೆದ ಇಟ್ಕೊಂಡು. ಇದಾದ ನಂತರ ಒಂದು ಪಾನ್ನಾಗ ಅಥವಾ ಯಾವುದೋ ನಮ್ಮ ಪಾತ್ರದಾಗ ನಾವಿಲ್ಲಿ 1 ಕಪ್ ನೀರಷ್ಟು ಹಾಕ್ರಿ. 1 ಕಪ್ ನೀರು ಕುದಿಯಾಕ ಇಟ್ಟು ಅವನ್ನ ಏನು ಮಾಡಿರಿ, ಚಲೋ ತಂಗಿ ಸ್ವಲ್ಪ ಕಾಯತಿರ್ತಾರಲ್ಲ ಅದಾಗ ಅರಿಶಿನ ಪುಡಿ ಒಂದು ಸ್ವಲ್ಪ ಹಾಕಿಬಿಡ್ರಿ. ಹಂಗೆ ಉಪ್ಪು ಒಂದು ಹಿಟ್ಟು ಸೇರಿಸಿಬಿಡ್ರಿ. ಇದಾದ ನಂತರ ನಾವಿಲ್ಲಿ ಕೆಂಪು ಬೇಳೆ ಏನು ತೊಳೆದಿಟ್ಕೊಂಡಿದ್ದೀವ್ರಲ್ಲ ಅಥವಾ ಚನ್ನಂಗಿ ಬೇಳೆ, ಈ ಬೇಳೆಯನ್ನು ಕುದಿಸ್ಬೇಕ್ರಿ. ಚಲೋ ತಂಗಿ ಬೇಳೆ ಇದ್ರಾಗ ಕುದಿಬೇಕು. ಅಕಸ್ಮಾತ್ ನಿಮಗೆ ಈ ಕೆಂಪು ಬೇಳೆ ಇಲ್ಲರಿ ಅಂತಂದ್ರೆ ನೀವು ಇದ್ರ ಬದಲಿ ಹೆಸರು ಬೇಳೆಯನ್ನು ತೊಗೊಳ್ಬೋದು ರೀ. ಆ ಹೆಸರು ಬೇಳೆಯಿಂದನೂ ನೀವು ಹಿಂಗೆ ಆರಾಮ್ ಸರಿಯಾಗಿ ಮಾಡ್ಕೋಬೇಕು. ಜಲ್ದಿ ಕುಯ್ತಾವೇನು ಭಾಳ ಲೇಟ್ ಆಗಂಗಿಲ್ಲ ತಿಳ್ತಿರಲ್ಲ. ಈಗ ನೋಡ್ಬೋದು ಆಲ್ಮೋಸ್ಟ್ ಎಲ್ಲಕ್ಕೆಲ್ಲ ಬೇಳೆ ಬರಬರಿಯಾಗಿ ಕುದ್ಬಿಟ್ಟವು. ಇವನ್ನ ಆ ಕಡೆ ಸರಿಸಿ ಈ ಕಡೆ ಒಂದು ಸಣ್ಣ ಪ್ಯಾನ್ನಾಗ ಒಂದಿಟ್ಟು ಎಣ್ಣೆ ಕಾಯಕ ಇಟ್ಟಿದ್ದೆವು. ಸ್ವಲ್ಪ ರೀ ಎಣ್ಣೆ ಕಾಯಕ್ಕಿಟ್ಟ ಅದ್ರ ಜೊತೆ ನಾವು ಅದ್ರೊಳಗೆ ಏನು ಹಾಕಿದ್ದೀವಿ, ಜೀರಿಗೆ, ಕರಿಬೇವು, ಹಂಗೆ ಬೆಳ್ಳುಳ್ಳಿ ಎಸಳು ಇಷ್ಟು ಸೇರಿಸಿದೆವು. ಇದಾದ ನಂತರ ಇದ್ರಾಗೂ ಒಂದು 4 ಒಣ ಕೆಂಪು ಮೆಣಸಿನ್ಕಾಯಿಯನ್ನು ನಾವಿಲ್ಲಿ ಸೇರಿಸಿದೆವು. ತಿಳಿದ್ರಲ್ಲ. ಇವನ್ನ ಕರೆಕ್ಟಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಬಿಡ್ಬೇಕ್ರಿ ನೀವು.
ಇದಾದ ನಂತರ ಎಣ್ಣೆ ಮತ್ತೆ ಅಲ್ಲೇ ಬಿಡೋದು. ಆಮೇಲೆ ಏನೇನು ಕರೆದಿದ್ದೀರಿ ನೋಡಿರಿ, ಕರಿಬೇವು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಜೀರಿಗೆ ಇವನ್ನ ನೀವು ತೊಗೊಂಡು ಅದ್ರಾಗ ಸ್ವಲ್ಪ ಉಪ್ಪನ್ನು ಹಾಕಿ ಹಂಗೆ ಅಲ್ಲೇ ಕೈಲೇ ಕಲಿಸಿಬಿಟ್ರೆ, ಕುಟ್ಬೇಕಂತ ಏನಿಲ್ಲ, ಕೈಲೇ ಹಿಂಗೆ ಒಂದು ಈಟು ನೀವು ಕಲಿಸಿಬಿಟ್ರೆ ಮುಗಿದು ಹೋಯ್ತು. ಆ ಮೆಣಸಿನ್ಕಾಯಿನೂ ಹಿಂಗೆ ಕೈಲೇ ಮುರಿದು ಬಿಡ್ತಾವ್ರೆ. ಹಿಂಗೆ ನೀವು ಅವನ್ನೆಲ್ಲನೂ ಸಣ್ಣಂಗೆ ಒಂದು ಈಟ ಆಗುವಂಗೆ ನೋಡ್ಕೊಂಡು ಮಾಡಬೇಕಾಗೈತ್ರಿ. ತಿಳಿತಿರ್ಲ ಇಲ್ಲ ಸ್ವಲ್ಪ ದಮದಮಂಗೆ ಜಾಸ್ತಿ ಅಂದ್ರೆ ಹಂಗೂ ಮಾಡ್ಕೋಬೋದು, ಆದ್ರೆ ಕೈಲಿನ ಆಗಿಬಿಡ್ತಾವ್ರಿ. ಮತ್ತೆ ಇನ್ನೊಂದು ಕೆಲಸ ಮಾಡ್ಕೊತೀರಿ, ಹೌದಿಲ್ಲ? ಇನ್ನು ಈ ಕಡೆ ಬೇಳೆನೂ ಕುದ್ದಾವ್ರಲ್ಲ, ಆ ಬೇಳೆಯನ್ನು ತೊಗೊಂಡು ಬಂದ ನಾವಿಲ್ಲಿ ಇನ್ನೇನು ಕಲಿಸಿದೀವ್ರಲ್ಲ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಅದ್ರಾಗ ತಂದು ಹಾಕ್ಬೇಕ್ರಿ. ಅದ್ರಾಗ ಹಾಕಿದಾದ್ಮೇಲೆ ನೀವು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಾದ ನಂತರ ಒಂದೀಟು ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ಒಂದು ಅರ್ಧ ಅಂದ್ರೆ ಅರ್ಧ, ಇಲ್ಲ ಸಾಂದಿದ್ರೆ ಸಾಂದ್ ಹಾಕಿರಿ. ಹಾಕಿದಾದ್ಮೇಲೆ ನೀವು ಅದನ್ನು ಮಿಕ್ಸ್ ಮಾಡಿರಿ. ಕಂಪ್ಲೀಟಾಗಿ ಒಂದು ಸಿರಿ ನೀವು ಮಿಕ್ಸ್ ಕೊಡ್ರಿ. ಅದನ್ನು ಚಲೋ ತಂಗಿ ಮಿಕ್ಸ್ ಆದ್ಮೇಲೆ ಈ ಒಂದು ಬರ್ತಾ ಏನೈತಿರಿ ಭಾಳ ಮಸ್ತ್ ಆಕೈತ್ರಿ. ಇದನ್ನ ನೀವು ನೋಡಕ್ರಿ ಎರಡು ಮಾಡಿರಿ. ಎರಡು ಮಾಡಿ ಯಾವ್ದು ನಿಮಗೆ ಹೆಚ್ಚು ಇಷ್ಟ ಆಯ್ತು ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನಾಗಿ ಹೇಳ್ರಿ. ನೋಡೋಣ ಯಾರಿಗೆ ಯಾವ್ದು ಹೆಚ್ಚು ಇಷ್ಟ ಆಕೈತಿ ಅನ್ನೋದನ್ನು. ಹಂಗೆ ಈ ಒಂದು ಬರ್ತಾ ರೈಸ್ ಜೊತೆ ತುಪ್ಪ ಹಾಕ್ಕೊಂಡ ಬರಬ್ಬರಿಯಾಗಿ ಎಂಜಾಯ್ ಮಾಡಿರಿ. ಚಪಾತಿ, ರೊಟ್ಟಿ ಎಲ್ಲದರ ಜೊತೆನೂ ಒಂದು ಭಾಳ ಮಸ್ತಾಗಿರುವಂತಹ ಕಾಂಬಿನೇಷನ್ ಈ ಒಂದು ದಾಲ್ ಬರ್ತಾ. ಹಾಗಾದ್ರೆ ತಪ್ಪಲಾರ್ದ ಟ್ರೈ ಮಾಡಿರಿ. ಹಂಗೆ ನಮ್ಮ ಚಾನಲನ್ನು ಇನ್ನೂ ನೀವೇನ್ರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ, ಇದು ಸಬರುಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.